ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಅದು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಮಾವಿನ ಹಣ್ಣನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ಹಣ್ಣನ್ನು ಗ್ರೈಂಡ್ ಮಾಡಿ ಅದರ ಪಲ್ಪನ್ನು ತಗೊಂಡೆ. ನಂತರ 1 ಕಪ್ ಸೂಜಿ ರವೆ, 1 ಕಪ್ ತುಪ್ಪ, 1.5 ಕಪ್ ಆಗುವಷ್ಟು ಸಕ್ಕರೆ ಹಾಗೂ ಮ್ಯಾಂಗೋ ಪಲ್ಪ್ ಮತ್ತು ಮ್ಯಾಂಗೋ ಸ್ಲೈಸನ್ನು ತಗೊಂಡಿದ್ದೀನಿ. ನಂತರ ಒಂದು ಕಡಾಯಿಗೆ ತುಪ್ಪ ಹಾಗೂ ರವೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಕುದಿಯುತ್ತಿರುವಂತಹ ನೀರನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಇದು ಎಷ್ಟು ಬೇಕೋ ಅಷ್ಟು ಸ್ವಲ್ಪವೇ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ರವೆ ಚೆನ್ನಾಗಿ ಬೆಂದಿದೆ. ರವೆ ಬೆಂದ ನಂತರ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಪಾಕ ಬರುವವರೆಗೂ ಕೈ ಆಡಿಸ್ತಾ ಇರಬೇಕು. ಹಾಗೆ ಸ್ವಲ್ಪ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. 1 ಕಪ್ ರವೆ ತೊಗೊಂಡಿದ್ದೀನಿ, ಸೊ ನಾವು 1 ಕಪ್ ತುಪ್ಪನ ಹಾಕ್ತಾಯಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟ್ ಇರಬೇಕು. ನೋಡಿ, ಇವಾಗ ಪಾಕ ಬಂದಿದೆ. ಅದರ ನಂತರ ನಾನು ಮ್ಯಾಂಗೋ ಪಲ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಪಲ್ಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪಾಕ ಬರ್ತಾ ಇದ್ದ ಹಾಗೇ ಕಟ್ ಮಾಡಿರುವಂತಹ ಮ್ಯಾಂಗೋ ಸ್ಲೈಸನ್ನು ಹಾಕ್ಕೋಬೇಕು. ಕೊನೆಯಲ್ಲೇ ಹಾಕಬೇಕು. ಇದು ಮೊದಲೇ ಹಾಕಿದ್ರೆ ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಬಾಯಿಗೆ ಆ ಮ್ಯಾಂಗೋ ಸಿಗಬೇಕು, ಆವಾಗ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪಾಕ ಆಗಿದೆ. ಮ್ಯಾಂಗೋ ಕೇಸರಿ ಬಾತ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಮ್ಯಾಂಗೋ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.